ಕನಕಪುರ ಪೂಜ್ಯ ಶ್ರೀ ಎಸ್ ಕರಿಯಪ್ಪನವರ 126ನೇ ಜಯಂತ್ಯೋತ್ಸವ ಮತ್ತು 46ನೇ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಆರ್ಎಸ್ ಸಂಸ್ಥೆ ವತಿಯಿಂದ ವಿಜೃಂಭಣೆಯಿಂದ ಆಚರಿಸಲಾಯಿತು. ವಿದ್ಯಾರ್ಥಿಗಳು ಹಾಗೂ ಕರಿಯಪ್ಪನವರ ಅಭಿಮಾನಿಗಳು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ನಗರದ ಪ್ರಮುಖ ರಸ್ತೆಯಲ್ಲಿ ಕರಿಯಪ್ಪನವರ ಭಾವಚಿತ್ರವನ್ನು ಜಾನಪದ ಕಲಾ ತಂಡಗಳೊಂದಿಗೆ ಮೆರವಣಿಗೆ ನಡೆಸಲಾಯಿತು. ನಂತರ ಕರಿಯಪ್ಪನವರ ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಗೌರವ ಸಮರ್ಪಿಸಲಾಯಿತು. ಕಾರ್ಯಕ್ರಮದಲ್ಲಿ ಆರ್ಎಸ್ ಸಂಸ್ಥೆ ಅಧ್ಯಕ್ಷರಾದ ಶ್ರೀಕಂಠು, ಮಾಜಿ ಸಂಸದರಾದ ಪಿಜಿಆರ್ ಸಿಂಧ್ಯಾ, ಸುವರ್ಣಮುಖಿ ಸಂಸ್ಕೃತಿ ಧಾಮದ ಸಂಸ್ಥಾಪಕ ಡಾಕ್ಟರ್ ಎಂ ನಾಗರಾಜು, ಪುಟ್ಟಸ್ವಾಮಿ, ಆಡಳಿತ ಮಂಡಳಿ ಸದಸ್ಯರುಗಳು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಪಿಜಿಆರ್ ಸಿಂಧ್ಯಾರವರು ಮಾತನಾಡಿ, ನಮ್ಮ ತಾಲೂಕಿನವರೇ ಆದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗುವ ಯೋಗ ಶೀಘ್ರ ಕೂಡಿ ಬರಲಿದೆ ಎಂದು ಭಾವಿಸಿದ್ದೇನೆ. ನಮ್ಮ ತಾಲೂಕಿನವರು ಮುಖ್ಯಮಂತ್ರಿ ಆಗಲಿ ಎಂಬುದು ನಮ್ಮ ಅಭಿಲಾಷೆ ಎಂದರು. ಶ್ರೀಕಂಠೂರವರು ಮತ್ತೊಮ್ಮೆ ಅವಿರೋಧವಾಗಿ ಸಂಸ್ಥೆಯ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಸೇವೆ ಮುಂದುವರಿಸಲಿ ಎಂದು ತಮ್ಮ ಅಭಿಪ್ರಾಯ ತಿಳಿಸಿದರು. ಕರಿಯಪ್ಪನವರ ಜನ್ಮೋತ್ಸವವನ್ನು ಆಚರಿಸ್ತೀವಿ. ಹಾಗೆಯೇ ಹೆಚ್ಚು ಗೌರವದೊಂದಿಗೆ ನಾವು ಅವ್ರನ್ನ ಪುಣ್ಯಸ್ಮರಣೆಯನ್ನು ಮಾಡ್ತೀವಿ. ಇವೆರಡು ಒಂದೇ ದಿವಸ ಬಂದಿದೆ, ರಾಮನವಮಿ ದಿವಸನೇ ಬಂದಿದೆ. ಯಾಕೆಂದ್ರೆ ಹುಟ್ಟಿದ್ದು ಅವತ್ತೇ, ಅವರು ತೀರೋದಿದ್ದು ಆ ದಿವಸ. ನಾನು ಕರಿಯಪ್ಪನವ್ರನ್ನ ವ್ಯಕ್ತಿತ್ವ ನೋಡ್ಬೇಕಾದ್ರೆ ಇಬ್ಬರ ವ್ಯಕ್ತಿತ್ವಕ್ಕೆ ಹೋಲಿಕೆ ಆಗುವಂತ ಒಂದು ವ್ಯಕ್ತಿತ್ವ. ಏನು ಆ ರಾಮ ಜನಿಸಿದಂತ ದಿವಸದಲ್ಲಿ ಇವರು ಜನಿಸವ್ರೆ. ಬಹುಶಃ ರಾಮನಿಗಿಂತ ಗುಣ, ಒಂದು ತ್ಯಾಗ, ಒಂದು ಸೇವೆ, ಒಂದು ಸತ್ಯ ಧರ್ಮ. ಬಹುಶಃ ರಾಮನ್ನ ನಾವು ಅದನ್ನು ಗುರುತಿಸ್ತೀವಿ. ನಾವು ಬಹುಶಃ ಅದು ಹತ್ತಿರವಾಗಿ ಅಂತ ವ್ಯಕ್ತಿತ್ವ. ಹಾಗೇನೆ ಕಲಿಯುಗದಲ್ಲಿ ನಾವು ನೋಡಿದ್ರೆ ಗಾಂಧೀಜಿ, ಅವ್ರನ್ನ ಕನಕಪುರದ ಗಾಂಧೀಜಿ ಅಂತ ಹೇಳ್ತೀವಿ. ಗಾಂಧಿ ತತ್ವದಲ್ಲಿ ನಡೆದವರು, ಬರೀ ಭಾಷಣ ಮಾಡಿದವರಲ್ಲ, ಬರೀ ಪಾಠ ಕೇಳಿದಲ್ಲ. ಗಾಂಧಿ ವ್ಯಕ್ತಿತ್ವನ ಅವ್ರ ಉಸಿರಲ್ಲೂ ಗಾಂಧಿ ತತ್ವವನ್ನ ಸಾಯವರೆಗೂ ಅದನ್ನ ಇಟ್ಕೊಂಡು ಬದುಕಿರುವಂತವ್ರು ಕರಿಯಪ್ಪನವರು. ಸೊ ಹಾಗಾಗಿ ಈ ಎರಡು ವ್ಯಕ್ತಿತ್ವ ಇದೆಯಲ್ಲ, ರಾಮನ ವ್ಯಕ್ತಿತ್ವ, ಗಾಂಧೀಜಿ ವ್ಯಕ್ತಿತ್ವ, ಎರಡೂ ಕೂಡ ಇವತ್ತು ಕರಿಯಪ್ಪನವ್ರ ಸೃಷ್ಟಿ, ಕರಿಯಪ್ಪನವ್ರ ಸೇವೆ ಇಲ್ಲಿ ಹೆಚ್ಚಿನ ಮಟ್ಟದಲ್ಲಿ ನಡೆದಿದೆ. ಕರಿಯಪ್ಪನವ್ರ ಬಗ್ಗೆ ನಾನು ಇವತ್ತಿನ ಕಾಲದಲ್ಲಿ ನಾನು ಅಧ್ಯಕ್ಷರಾಗಿ ಯೋಚಿಸ್ತಾ ಇದ್ದೀನಿ. ಇವತ್ತಿನ ಕಾಲ ಆವತ್ತು ಅವ್ರು ಮಾಡಿದಂತ ಸೇವೆ ಆವತ್ತಿನ ಕಾಲ ನಾವು ಯೋಚಿಸಿದಾಗ, ಯಾವತ್ತಿನ ಕಾಲದಲ್ಲಿ ಸೇವೆ ಮಾಡೋರು ಅವರು 1926 ಇರಬೇಕು ಫಸ್ಟ್ ಗ್ರಾಜುಯೇಟ್ ಆಗೋರೆ. ಅಂದ್ರೆ ಅದು ಗ್ರಾಜುಯೇಟ್ ಆದದ್ದಕ್ಕಿಂತನೂ ಬಹುಶಃ ಸ್ವತಂತ್ರ ಬರೋಕ್ ಮುಂಚೆ ಅವತ್ತು ಜೀವನದ ಹೋರಾಟ, ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿದ್ರು ಕಾಲದಲ್ಲಿ ನಾನು ಒಬ್ಬ ಕನಕಪುರ ತಾಲೂಕಿನ ವಿದ್ಯಾವಂತ ಆಗ್ಬೇಕು ಅಂತ ಹೇಳಿ ಹೈಸ್ಕೂಲ್ ಇಂದಾಗ ಕನಕಪುರದಲ್ಲಿ, ಅವ್ರು ಚನ್ನಪಟ್ಟಣದಲ್ಲಿ ಹೈಸ್ಕೂಲ್ ಓದಿ, ಅವರು 1926 ಡಿಗ್ರಿ ತಗೊಂಡು ಮಹಾರಾಜ ಕಾಲದಲ್ಲಿ, ಅಲ್ಲಿಂದ ಅವರು ಆವತ್ತಿನ ಕಾಲದಲ್ಲಿ ಡಿಗ್ರಿ ಮಾಡೋದ್ರಿಂದ ಏನೇನು ಸುಖ ಪಡಬೇಕಾಗಿತ್ತು ಅಂತ ಉದ್ಯೋಗಗಳನ್ನ ಬ್ರಿಟಿಷ್ ಕಾಲದಲ್ಲಿ ಅನುಭವಿಸುವಂತ ಕಾಲ. 1,99,999 ಜನನೂ ಹೋಯ್ತಿದ್ದೆ ಸುಖ ಅನುಭವಿಸಕ್ಕೆ. ಬಟ್ ನೋಡಿ ಅವ್ರ ಆಯ್ಕೆ ನೋಡಿ, ಅವರು ಮುಗಿದ ತಕ್ಷಣ ಅವರ ವಾರಿಯರ್ ಅಂತ ಅವರು ಸಾಕ್ಷಿ ಚಿತ್ರದಲ್ಲಿ ನೋಡ್ಬೋದು ನೀವು. ಆ ವಾರಿಯರ್ ಅವ್ರಿಗೆ ಮಾತು ಕೊಟ್ಟು ಬಂದಿರೋದು, ನಾನು ವಾಲ್ನಲ್ಲಿ ನಾನು ಯಾವ ಜಾಬ್ ಹೋಗಲ್ಲ, ನಾನು ಕನಕಾನಹಳ್ಳಿಗೆ ಹೋಗ್ತೀನಿ, ಅವ ಕನಕಪುರ ಅಲ್ಲ, ಕನಕಾನಹಳ್ಳಿಗೆ ಹೋಗ್ತೀನಿ, ನಾನು ಬಹಳ ಮುಂದುವರೆದಿದೆ, ವಿದ್ಯೆಗೆ ಶೋಷಿತರಾಗವ್ರೆ, ವಿದ್ಯೆ ಕಲಿಯೋರಿಗೆ ಅವಕಾಶನೇ ಇಲ್ಲ ಅಂತ ಹೇಳಿ ಅವರು ನಾವು ವಿದ್ಯೆ ಕಲಿಸ್ತೀನಿ ಅಂತ ಅಂದ್ಬಿಟ್ಟು ಅವ್ರ ಗುರುಗಳಿಗೆ ಬಂದಿತ್ತು. ಬಟ್ ಏನ್ ಮೆಚ್ಚಬೇಕು ಅಂದ್ರೆ ಅದೇ ಗುರುಗಳನ್ನ ಕರೆದು 3 ಶೆಡ್ಡಾಗ ಶುರು ಮಾಡ್ತಾರೆ. ಮೊದಲನೇದಾಗಿ ಆ ಪ್ರೈಮರಿ ಸ್ಕೂಲ್ ದಯಾನಂದ ಸರಸ್ವತಿ ವಿದ್ಯಾಲಯ ಅಂತ ಮಾಡಿದಾಗ ಅದೇ ಯಾರು ಮಾತು ಕೊಟ್ಟಿದ್ರು ವಾರಿಯರ್ಗೆ, ಆ ವಾರಿಯರ್ನೇ ಕರ್ಕೊಂಡ್ಬಂದು ಉದ್ಘಾಟನೆ ಮಾಡಿಸ್ತಾರೆ. ಇದು ಹಿಸ್ಟ್ರಿ ಸೈಡ್ ಇದು. ಸೊ ವಾರಿಯರ್ ಅವ್ರು ಹೇಳ್ತಾರಂತೆ, ನೋಡಪ್ಪ ನೀನು ಪಕ್ಕಾ ಶಿಷ್ಯ,
ನೀನು ಸಾಮಾನ್ಯ ಅಲ್ಲ. ನೀನು ಬಹುಶಃ ನೀನು ಭಾರಿ ಸೇವೆ ನಿನಗೆ ಸಮಾಜಕ್ಕೆ ಬರ್ತದೆ. ಬಹುಶಃ ವಿದ್ಯಾಕ್ಷೇತ್ರದಲ್ಲಿ ದೊಡ್ಡ ಸೇವೆಯನ್ನ, ಕೊಡುಗೆಯನ್ನ, ತ್ಯಾಗವನ್ನ ನೀನು ಮಾಡ್ತೀವಿ ಅಂತ ಅವ್ರು ಹೇಳಿಬಿಟ್ಟು ಅವ್ರು ಆಶೀರ್ವಾದ ಮಾಡ್ಕೊಟ್ರಂತೆ. ಆಗಿನ ಏನ್ ತ್ಯಾಗ ಅಂದ್ರೆ ನನಗೆ ಬ್ರಹ್ಮಚಾರಿಗೆ ಹೋಗ್ಕೊಂಡು ಒಂದ್ ಕಡೆ ಒಳ್ಳೆ ಅಧಿಕಾರಿ ಸುಖಜೀವನ ನೋಡ್ಬೋದಾಗಿತ್ತು, ಒಂದ್ ಕಡೆ ಮದುವೆಯಾಗಿ ಸಂಸಾರ ಸುಖ ನೋಡ್ಬೋದಾಗಿತ್ತು. ಎರಡನೇ ತ್ಯಾಗ ಕನಕಾನಹಳ್ಳಿನ ಕನಕಪುರ ಮಾಡಕ್ಕೆ, ಕನಕಪುರದ ಮೂಲೆಯಲ್ಲಿ ಯಾರು ಬಡವರು ಬಗ್ಗರು ಜಾತಿ ಹೈಲಿ ಸೆಕ್ಯುಲರ್ ಕರೆಯಪ್ಪನವ್ರು ವಿದ್ಯೆ ಅಂತ ಯಾರು ಕೇಳ್ತಾ ಬಿಡ್ತಾರ ಅವ್ರನ್ನೆಲ್ಲ ವಿದ್ಯೆ ಕೊಡೋ ಕೆಲಸ ಮಾಡ್ತೀನಿ ಅಂತ ಅದೇ ಗುರಿ ಇಟ್ಕೊ ಹೋದಂತ ಕರೆಯಪ್ಪನವರು ನಾನೇನ್ ಮೆಚ್ಚೋದು ಅಂದ್ರೆ ನೋಡಿ, ಅವರ ಧೈರ್ಯ ಛಲ ಗುರಿನ ನೀವು ಅಬ್ಸರ್ವ್ ಮಾಡಿ. ನೀವು ಇವತ್ತು ನಾವೇನ್ ದೊಡ್ಡ ಏನ್ ಮಾಡ್ತಲ್ಲ, ಅವ್ರು ಹಾಕೊಟ್ಟು ದಾರಿದ್ರೆ ಒಳ್ಳೆ ದಾರಿ ಹೋಗುದು ಅಂತ ಉಳಿದಿರೋದು ನಮ್ಗೆ. ಆವತ್ತು ಅವ್ರದ್ದು ವಿಷನ್ ಏನಿತ್ತು, 1920 ಅವ್ರಿಗೆ ಬ್ರಿಟಿಷ್ ಆಗ್ತಿದ್ದಾಗ ಜೀವನ ಮಾಡಬೇಕಷ್ಟ, ಬ್ರಿಟಿಷ್ ಶೋಷಣೆ ತಪ್ಪಿಸ್ಕೊಂಡ್ಬರ್ಬೇಕಾದ್ರೆ ಕಷ್ಟ ಅಂತ ಇದ್ದು ಕಾಲದಲ್ಲಿ ನಾನು ಕನಕಪುರ ಸಂಸ್ಥೆ ಕಟ್ಟೋದ್ರೆ ನಾವು ಹಿನ್ನೆಲೆ ಏನು, ಅವರು ಒಂದು ಸಣ್ಣ ಸೋರೆಕಾಯಿ ದೊಡ್ಡಿಯಲ್ಲಿ ಒಬ್ಬ ರೈತನ ಮಗನಾಗಿ ಹುಟ್ಟಿದ್ರು. ಆ ರೈತನ ಮಗನಿಗೆ ಆವತ್ತು ಸಮಾಜ ಹಣ ಇಲ್ಲದ ಕಾಲ. ಈಗೆಲ್ಲ ದಾನಿಗಳು ಸೃಷ್ಟಿ ಇದ್ದಾರೆ ಸಮಾಜದಲ್ಲಿ, ದುಡ್ಡು ಸಾಕಷ್ಟು ನೋಡ್ತಾ ಇದೀವಿ. ಆಗ ಅವತ್ತು ಅವರು ಖಾಲಿ ಜೋಬೆ, ಅವರು ಅವ್ರ ತಂದೆನೂ ಸಾಮಾನ್ಯ ರೈತ, ಅವ್ರನ್ನೂ ಖಾಲಿ ಜೋಬೆ. ಯಾವ ಬೇರೆ ಕನಕಪುರಕ್ಕೆ ಬಂದು ನಾನು ಸಂಸ್ಥೆ ಕಟ್ತೀನಿ ಅಂತ ಹೇಳಿ ಏನು ನಮ್ಮ ಲಾಯರು ಸುಬ್ರಾಯರು, ಆ ಸುಬ್ರಾಯರು ಗುಟ್ಟಾರಂಗವರು ಒಂದು ಮಟ್ಟಕ್ಕೆ ಅವ್ರಿಬ್ರು ಜೊತೆ ಮಾಡಬೇಕು ಅಂತ ಅದು ಕರೆಯಪ್ಪನವ್ರು ಅವತ್ತು 3 ಶಬ್ದ ಶುರು ಮಾಡಿ ಈ ಸಂಸ್ಥೆನ ಕಟ್ತಾರ. ಅವರು ಹಂತವಾಗಿ ಅದೇ ಗುರಿ ಇಟ್ಕೊಂಡು ನಮ್ಮ ತಂದೆನೂ ಒಬ್ರು ಎಲ್ಲ ಸಿಂಧೆ ಸಾಹೇಬ್ರಿಗೆಲ್ಲ ಗೊತ್ತು. ನಮ್ಮ ತಂದೆನೂ ಮೊದಲಿಂದ ಕೊನೆಯವರು ಅನುಯಾಯಿಗಳಾಗಿದ್ದವರು. ನಮ್ಮ ತಂದೆ ಅಂತವರಂತೆ ಸಾಕಷ್ಟು ಜನ ಅವರ ಅನುಯಾಯಿಗಳಾಗಿದ್ರು. ಅವ್ರ ಹತ್ರ ಎಲ್ಲ ಸಂಬಳ ಕೊಡುತ್ತಿಲ್ಲದೆ 2,000 5,000 ತರಿಸ್ಕೊಂಡು ನಮ್ಮ ತಂದೆ ಹತ್ರ ತರಿಸ್ಕೊತಂತೆ ವಾಪಸ್ ಕೊಡ್ತಿದ್ರಂತ. ಸೊ ಅಷ್ಟು ಕಷ್ಟದಲ್ಲಿ ನಾವು ಜಸ್ಟ್ ನೆನ್ಸ್ಕೊಳ್ಳಿ, ಅವಾಗ ಸ್ವತಂತ್ರ ಬರೋಕ್ ಮುಂಚೆ ಸಂಬಳ ಹೆಂಗ್ ಕೊಟ್ಟಿರ್ಬೇಕು, ಅವರು ಶಾಲೆ ಹೆಂಗ್ ನಡೆಸಿರ್ಬೇಕು, ಅವರೇ ಪಾಠ, ಅವರೇ ಟೀಚರ್. ಈಗ ನಾವು ಈ ಸಂಸ್ಥೆಯನ್ನ ಮುಂದೆ ತಗೋಬೇಕಾಗಿದೆ. ನಮ್ಗೆಲ್ಲ ಯಾರು ನಮ್ಗೆಲ್ಲ ಮಾಡಿದ್ರೆ ಯಾರು ಈ ಕಾಲೇಜಲ್ಲಿ ರೂಲ್ ಕಲ್ತಿದ್ರೆ ಅವರ ಮೊದಲ ಪ್ರಿನ್ಸಿಪಾಲ್. ಈಗ ಯಾರ್ಯಾರು ಪ್ರಿನ್ಸಿಪಲ್ ಆಗಿದ್ರು ಮುಂದೆ ಆಗ್ತಾರೆ ಅವರು ಮಾಡಿದ್ರೆ ಯಾರು ಕರಿಯಪ್ಪನವ್ರೆ ಮಾಡಿದ್ರು ಅವರೇ ಟೀಚರ್ ಆಗಿದ್ರು. ಇವತ್ತು ಅವ್ರ ನೋಟ್ಸ್ ಬಿಡುಗಡೆ ಮಾಡ್ತೀವಿ, ಅವ್ರು ನೋಟ್ಸ್ ಕೊಟ್ಟವ್ರೆ. ಇಂಗ್ಲಿಷ್ ಟೀಚರ್, ಅವರು ಇಂಗ್ಲಿಷಲ್ಲಿ ಭಾರಿ ಪರಿಣಿತರಾಗಿದ್ರು. ಅವ್ರು ಡಿಕ್ಟೇಟ್ ಮಾಡಿರೋ ನೋಟ್ಸ್ ಈಗ ಒಂದು ಬುಕ್ ಮಾಡಿ ಬಿಡ್ತಾ ಇದ್ವಿ. ಅವರೇ ಕ್ಲಾಸ್ ತಗೋತಿದ್ರು ಮಲ್ಟಿಪರ್ಪಸ್ ಸ್ಕೂಲ್, ಹೈಸ್ಕೂಲಲ್ಲಿ. ಈ ಟೀಚಿಂಗ್ ಫ್ಯಾಕಲ್ಟಿ ಏನೇನಿದ್ದೀರಾ ಇಲ್ಲಿ ಮುಂದಕ್ಕೆ ಬರೋರು, ಈ ಟೀಚಿಂಗ್ ಫ್ಯಾಕಲ್ಟಿ ಮಾಡಿದ್ರೆ ಕರಿಯಪ್ಪನವ್ರು. ಹಾಗೆ ನಾವು ಏನೊಂದು ಅವಕಾಶ ಸಿಗ್ತದೆ ಸೇವೆ ಮಾಡಕ್ ಬಂದಿದ್ದೀವಿ. ಮ್ಯಾನೇಜ್ಮೆಂಟ್ ಅವರು ಅಧ್ಯಕ್ಷ ಕೆಲಸ ಮಾಡೋರೆ, ಅಧ್ಯಕ್ಷರಾಗಿ ಕಷ್ಟದಲ್ಲಿ ಸಂಸ್ಥೆ ಬೆಳೆಸೋರೆ. ನಮ್ಗೆಲ್ಲ ಮಾತಾಡೋರು ಕರಿಯಪ್ಪ. ಯಾರ ಮೇಲೆ ಈಗ ಅವರು 4 ಸತಿ MLA ಆಗಿತ್ತು. ಅಂದ್ರೆ ಹೋರಾಟದ ಹಿಂದೆ ಅವರು ರಾಜಕಾರಣಕ್ಕೆ ಬಂದವರು. ಈಗೆಲ್ಲ ದುಡ್ಡು ಕಾಸು ಮನೆತನ ಅದರ ಮೇಲೆ ಇವತ್ತು ರಾಜಕೀಯದಲ್ಲಿ ನಡೀತಾ ಇದೆ ಇವತ್ತು ರಾಜಕಾರಣ. ಅವತ್ತು ಅವರ ಸೇವೆ ಮುಖಾಂತರ ಅವತ್ತು 4 ಸತಿ ಅವರು MLA ಆದವರು. ಸಿಂಧ್ಯಾ ಅವರಿಂದ ನಾನು ಒಂದು ಸ್ವಲ್ಪ ರಾಜಕೀಯ ಮಾಡಿದ್ರೆ ನಾನು ಪ್ರೊಫೆಷನ್ ತಗೊಂಡಿದ್ದ. ಈ ರಾಜಕಾರಣಿಗಳಿಗೂ ಮಾತ್ರ ಕರಿಯಪ್ಪನವ್ರೆ ಹೆಂಗೆ ರಾಜಕಾರಣ ಮಾಡಿದ್ರು, ಹೆಂಗ್ ಸೇವೆಯನ್ನು ಮಾಡಿದ್ರು. ಒಂದು ಸಣ್ಣ ಉದಾಹರಣೆ ಹೇಳ್ಬೇಕು ಅಂದ್ರೆ, ಇವತ್ತು ಗ್ರಾಮ ಪಂಚಾಯತಿ ಸದಸ್ಯ ಆದ್ರೆ ಒಂದು ಕಾರು, ಅದು ಸ್ಟೇಟಸ್ ಈಗ ಎಲ್ಲ MLA ಇಟ್ಕೊತಿದ್ರು. ಆಮೇಲೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಆಯ್ತು. ಇವತ್ತು ಕನಕಪುರ ತಾಲೂಕಿಗೆ ನೋಡಿ, ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಅನ್ಸ್ಕೋಬೇಕಾದ್ರೆ ಒಂದು ಕಾರ್ ಬೇಕು, ಸ್ಕೂಟರ್ ಲೀಟರ್ ಹೋಯ್ತು. ಕರಿಯಪ್ಪನವ್ರು ನಿಮ್ಗೆ ಗೊತ್ತಿರ್ಲಿ, ಅವ್ರ MLA ಗೆ ಭಾರಿ ಕಷ್ಟ. ಅಂಬಾಸಿಡರ್ ಕಾರ್ ಬರ್ಬೇಕಾದ್ರೆ 1 ವರ್ಷಗಟ್ಟಲೆ ಕಾಯ್ಬೇಕಾಗಿತ್ತು. ಆವಾಗ ಅವ್ರು MLA ಅಂತ ಒಂದು ಅಲರ್ಟ್ ಆಯ್ತು. ಒಂದು ಇದು ನಮ್ಮ ತಂದೆಯಲ್ಲಿರೋ ಮಾತನ್ನ ನಾನು ಹಂಚ್ಕೊಳ್ತೀನಿ ಈ ಸಂದರ್ಭದಲ್ಲಿ. ಆವಾಗ ಅವ್ರು ಅಲರ್ಟ್ ಆಗೋಯ್ತು. ಅಲರ್ಟ್ ಆದ್ಮೇಲೆ ತಗೊಳಕ್ ಇಷ್ಟ ಇಲ್ಲ. ನಮ್ಮ ತಂದೆ ಕುನ್ಮರಿ ಅಂತ ಕರೆಯೋರು, ನಮ್ಮ ನೆಂಟರು ನಾವು. ಸರ್ ಕರೆದಿಂದ ಕುನ್ಮರಿ ಕಾರ್ ಬಂದಿದೆ ನನ್ನ ಹೆಸರಿಗೆ, ನಾ ತಗೊಳಲ್ಲ, ನೀವೇ ತಗೋದು ಮತ್ತೆ ಅಂದ್ಬಿಟ್ಟು ಅವ್ರು ಸಾಯೋವರೆಗೂ ಆ ಕಾರು ಅವ್ರ ಹೆಸರೇ ಇತ್ತು. ನಾವು ಇಟ್ಕೊಂಡಿದ್ರು ಸರ್. 1972 ಆ ಕಾರನ್ನ ಕರೆಕ್ಟ್ನವ್ರ ಹೆಸರು ನಮ್ಮ ತಂದೆ ತಗೊಂಡಿದ್ದು.
ಅವಾಗ ಬಹುಶಃ 200 ಕಾಯಿ ತಗೊಂಡು ಕೊಡೋದಲ್ಲ, ಅದು ನಮ್ದು ಒಂದು. ಬಟ್ ಆಮೇಲೆ ಹೇಳಿದ್ರು ನಮ್ಮ ತಂದೆ, ಅವ್ರು ಯಾಕೆ ಕಾರ್ ತಗೊಂಡಿದ್ರು ಅಂತ ಹೇಳಿದ್ರೆ, ಅವ್ರು MLA ಅವರು ಅವರೇ 2-3 ಸಲ MLA ಅವರೇ ಕಾರ್ ತಗೊಳ್ಳ. ಆಮೇಲೆ ನಮ್ಮ ತಂದೆ ಹೇಳಿದ್ರು, ಏನಾದ್ರು ಕಾರ್ ತಗೊಂಡ್ರೆ ಅಲ್ಲಿ ಪೆಟ್ರೋಲ್ ಯಾರು ಹಾಕ್ಸ್ಬೇಕು, ಈ ಸಂಸ್ಥೆ ಹಾಕ್ಸ್ಬೇಕು. ಈ ಸಂಸ್ಥೆ ತಗೊಂಡು ನಾನ್ ಕಾರ್ ಓಡಾಡೋದಕ್ಕೆ ನಾನು ತಗೊಳ್ಳಲ್ಲ ಅಂತ ನಮ್ಮ ತಂದೆಗೆ ತರಿಸಿದ್ರು. ಅವ್ರು ಬಸ್ಸಲ್ಲೇ ಓಡಾಡ್ತಿದ್ರು. ಆವಾಗ ಎಷ್ಟು ನನಗೆ ಗೊತ್ತು, 1972 ₹1 ಪೆಟ್ರೋಲ್ ₹1 ಆಯ್ತು. ಆಮೇಲೆ ₹3 ಆಯ್ತು. ಆ ಚರಣ್ ಸಿಂಗ್ ₹6 ಬಂದಾಗ ನಮ್ಮ ತಂದೆ ಬೈತಾ ಇದ್ರು, ಹಿಂಗೆ ₹6 ತಂದ್ಬಿಟ್ಟ ₹1 ದುಡ್ಡು ಅಂತ. ಕಾಲದಲ್ಲಿ ಕರಿಯಪ್ಪು ಬಸ್ಸಲ್ಲಿ ಓಡಾಡ್ತಿದ್ರು. ಅಷ್ಟು MLA ಆಗಿದ್ರು. ಬಹುಶಃ 4 ಸತಿನೂ ಅವರು ಯಾವ ಮೋಜು ಕಾರು ತಗೊಂಡಿಲ್ಲ. ಸೊ ಇದು ಮಾತು ಅಂತ ಹೇಳ್ತೀನಿ ನಾನು. ಹಾಗಾಗಿ ಈಗ ಈ ಸಂಸ್ಥೆಯನ್ನ ಎತ್ತರಕ್ಕೆ ಬೆಳೆಸಬೇಕಾದಂತ ಅವಶ್ಯಕತೆ ಇವತ್ತು ಎಲ್ಲರಿಗೂ ಇದೆ. ಬರೀ ಅದನ್ನ ನಾವು ತಗೋಬಹುದು ಅಂತ ನಾನಾದ್ರೂ ಭಾವಿಸಿದ್ದೆ. ಸೊ ಆ ನಿಟ್ಟಿನಲ್ಲಿ ಬರೀ ಕರಿಯಪ್ಪನವರ ಹಾಡು ಕೇಳೋದು, ಹಾಡು ಹೇಳೋದು, ಕರಿಯಪ್ಪನವ್ರ ಬಗ್ಗೆ ಹೊಗಳೋದು, ಬಟ್ ಕರಿಯಪ್ಪನವರ ತತ್ವ ಸಿದ್ಧಾಂತ ಬಿಟ್ಟು ನಾವು ಅಧಿಕಾರ ಅಂತ ಸೇವೆ ಅಂತ ಮಾಡ್ಬೇಕಿಲ್ಲ. ಯಾವುದೇ ಕಾರಣಕ್ಕೂ ಅವ್ರು MLA ಆಗಿದ್ದಾಗಲಿ, RS ಅಧ್ಯಕ್ಷರಾಗಲಿ, ಅವರು ಅಧಿಕಾರ ಅಂತ ಮಾಡಿಲ್ಲ. ಅವ್ರು ಸೇವೆ ಅಂತ ಮಾಡ್ಬೇಕು. ಇವತ್ತು ಅವ್ರ ಹೆಸರು ಇಷ್ಟು ಉಳ್ಕೊಂಡಿದ್ರು. ನಾವು ಮಾಡ್ಬೇಕಾಗಿರೋದು ಅಷ್ಟೇ. ನಾವು ಸೇವೆ ಅಂತಾನೆ ಮಾಡ್ಬೇಕು. ಇಲ್ಲಿರೋ ಫ್ಯಾಕಲ್ಟಿಯಿಂದ ಹಿಡಿದು ಇಲ್ಲಿ ಎಲ್ಲ ಹಿರಿಯರ ಈ ಸಂಸ್ಥೆಗೆ ಒಳ್ಳೆಯದು ಮೈಸೂರು ಕರಿಯಪ್ಪನವರ ಅಭಿಮಾನಿಗಳಿದ್ದೀರ. ನಾವು ಇದೆಲ್ಲ ನಾನು ಅಧ್ಯಕ್ಷ ಆಗಿದ್ದೀನಿ, ಮ್ಯಾನೇಜ್ಮೆಂಟ್ ಅಂದ್ರೆ ನಾವೇ ಮಾಡ್ಬಿಡ್ತೀವಿ ಅನ್ನೋದು ಅಲ್ಲ. ನಾವೆಲ್ಲ ಸೇರಿ ಸಂಸ್ಥೆಯನ್ನ ಎತ್ತರಕ್ಕೆ ತಗೋಬೇಕಂತ ಜವಾಬ್ದಾರಿ ಇವತ್ತು ಈ ಪಣ ತರಬೇಕು. ನಾವು ಇಂಥ ಸಮಯದಲ್ಲಿ ನಾವು ಹೆಚ್ಚಿಗೆ ಪಣ ತರಬೇಕು. ಯಾಕೆಂದ್ರೆ ಸಾಕಷ್ಟು ನಾನು ಇಲ್ಲಿ ಬರೋ ಸಂದರ್ಭ ಎಲ್ಲ ನಾನು ಅಧ್ಯಕ್ಷ ಆಗಿ ಬಹುಶಃ ನನ್ನ ಭಾರಿ ಫೋರ್ಸ್ ಮಾಡ್ತಾ ಇರ್ತಾನದು. ನನಗೆ ಇಲ್ಲ ಬೇಕು, ಹೊಸ ರೂಪ ಕೊಡಬೇಕು ಅಂತ ನಾನು ಹೇಳಿದಾಗ ನಾನು 6 ತಿಂಗಳು ಒಪ್ಕೊಳ್ಳ. ಯಾಕಂದ್ರೆ ನಾನು ವ್ಯವಸಾಯ ಕ್ಷೇತ್ರದಲ್ಲಿದ್ದೀನಿ. ಇವತ್ತು 100 ಎಕರೆ ವ್ಯವಸಾಯ ಮಾಡಿಸ್ತಾ ಇದ್ದೀನಿ. ನಾನು ಅದು ನನ್ನ ಪ್ಯಾಷನ್. ಅದು ನಾನು ವ್ಯವಸಾಯ ಬಿಟ್ಟು ಬರ್ಬೇಕಲ್ಲ ಅಂತ ಯೋಚಿಸಿ ಕೊನೆಗೆ 6 ತಿಂಗಳಾದ್ಮೇಲೆ ಎಲ್ಲರ ಹಿಂಸೆಗೆ ನಾನು ಬಂದಿದ್ದೀನಿ. ಒಂದಷ್ಟು ಕರಿಯಪ್ಪನವರ ಹಾಕಿಕೊಟ್ಟ ದಾರಿಯಲ್ಲಿ ನಡೆಯುವ ಪ್ರಯತ್ನವನ್ನ ನಾವು ಮಾಡಿದ್ದೇವೆ. 55 ಇವತ್ತು ಹೆಂಗಿದೆ ನೋಡಿ. ಇದು ಬಿಲ್ಡಿಂಗ್ ಅವರೇ ಕೊಟ್ಟವ್ರೆ, ಜಾಗ ಅವರೇ ಕೊಟ್ಟವ್ರೆ, ಸಂಸ್ಥೆಗಳು ಬೆಳ್ತಾವ್ರೆ. ಆರ್ಥಿಕ ಸೇವೆಗಳಿಂದ ಒಂದು ಥಿಯೇಟರ್ ಮಾಡೋದು, ಅಕ್ಕಲ್ ಥಿಯೇಟರ್ ಅಂತ ಆರ್ಥಿಕವಾಗಿ ಇದೆಲ್ಲ ಬರೀ ಏನೇನು ಇದಕ್ಕೆ ಒಂದು ಕಾಂಪ್ಲೆಕ್ಸ್ ಮಾಡಿದ್ರು. ಸೊ ಅವರೆಲ್ಲ ಮಾಡಿದ್ದು ಅವರು ಕಷ್ಟ ಮಾಡುತ್ತೆ. ಇವತ್ತು ನಾವು ಅವರ ಬಿತ್ತನೆ ಅದನ್ನ ಮೇಲೆ ತಗೋಬೇಕಾದಂತ ವಿಚಾರವಿದೆ. ಅವರು ಮಾಡಿದಂತ ಸಾಧನೆ ಕಾರ್ಯದಲ್ಲಿ ನಮ್ದು 1% ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಹಾಗಾಗಿ ಬಟ್ ಇನ್ನು ಮುಂದಕ್ಕೆ ನಾನು ಅಧ್ಯಕ್ಷ ಮಾತಾಡ್ತಾ ಇದ್ದೀನಿ ಸರ್, ಪ್ರಾಥಮಿಕ ಭಾಷಣ ಮಾಡ್ತಾ ಇದ್ದೀನಿ, ತಮಗೆಲ್ಲ ಗೊತ್ತಿರಲಿ ಅಂತ ನಾವು ಮಾತಾಡ್ತಾ ಇದ್ದೀವಿ. ಈಗ ಮುಂದಕ್ಕೆ ಸಾಕಷ್ಟು ಚಾಲೆಂಜಸ್ ಇದೆ. ಈಗ ಯಾಕೆ ನಾವು ಬಂದಿದ್ದೀವಿ, ಮೊದಲೇ ಕರಿಯಪ್ಪ ಕಾಲೇಜ್ ಬಿಟ್ರೆ ವಿದ್ಯೆ ಕಲಿಕೆ ಎಲ್ಲೂ ಅವಕಾಶ ಇರಲಿಲ್ಲ. 2-3 ತಾಲೂಕು, 1-2-3 ಜಿಲ್ಲೆಯಲ್ಲಿ. ಇವತ್ತು ಹಂಗಿಲ್ಲ. ಇವತ್ತು ಕನಕಪುರದಲ್ಲೇ 2-3 ಕಾಲೇಜ್ ಆಗಿವೆ. ಇಡೀ ಕನಕಪುರದಲ್ಲೇ 15-20 ಆಗಿರ್ಬೋದು ಹೈಸ್ಕೂಲ್ ಆಗಿದ್ರೆ. ಯಾಕೆ ಮೆಚ್ತೀನಿ ಅಂತ ಅಂದ್ರೆ 1930 ಅವ್ರು ಶೆಡ್ ಹಾಕೋ ಶುರು ಮಾಡಿದಾಗ ಅವೇರ್ನೆಸ್ ಇರಲಿಲ್ಲ. ಅವ್ರ ಮಕ್ಕಳಿಗೆ ವಿದ್ಯೆ ಕಲಿಸ್ಬೇಕು ಅಂತ ತಂದೆ ಇಲ್ಲ. ಐಡನ್ ಅವರೇ ವಿದ್ಯಾವಂತರು, ಮಕ್ಳಿಗೆ ಹೋಗೋಕೆ ಅವಕಾಶ ಇಲ್ಲ. ಅಂತ ಟೈಮಲ್ಲಿ ಅವರು ಅವೇರ್ನೆಸ್ ಕ್ರಿಯೇಟ್ ಮಾಡೋದಂತ ಸಂದರ್ಭ. ಈಗ ಏನಾಗಿದೆ ಅಂತ ಅಂದ್ರೆ ಈಗೆಲ್ಲ ಇದ್ರೂ ಚಾಲೆಂಜಸ್ ಫೇಸ್ ಮಾಡ್ಬೇಕಂತ ಕಾಲ ಬಂದಿದೆ ನಮ್ಗೆ. ಯಾರಾದ್ರೂ ನೀವು ಪ್ರೊಫೆಷನಲ್ ಕೋರ್ಸ್ ತನ್ನಿ, ನೀವು ಟೆಕ್ನಿಕಲ್ ಕೋರ್ಸ್ ತನ್ನಿ, ಬೇಸಿಕ್ ಎಜುಕೇಶನ್ ಪ್ರೈವೇಟ್ ಇಂಪ್ರೂವ್ ಮಾಡಿ. ಇದನ್ನ ನನಗೆ ರಾಮೇಗೌಡರು ಅಂತವರು ನಮಗೆಲ್ಲ ತಿಳುವಳಿಕೆ ಕೊಟ್ಟರು. ಆದರೂ ಹಿಡಿದು ನಾವು MBA ಕೋರ್ಸ್ ಅನ್ನ ತಂದಿದ್ದೀವಿ. MBA MCAಗೆ ಇನ್ಪುಟ್ ಇಲ್ಲ. ಈಗ MBA ಕೋರ್ಸ್ ಚೆನ್ನಾಗಿ ನಡೀತಿದೆ ಸರ್. ಈ ವರ್ಷ ನಿಮ್ಗೆ ಗೊತ್ತಿರಲಿ 100% ರಿಸಲ್ಟ್ MBA. ಫಸ್ಟ್ ಟರ್ಮ್ನಾಗ ಇವ್ರು ಏನು RS ಅವರು MBA ಕೋರ್ಸ್ ಮಾಡ್ತಾರೆ, ಇವ್ರಿಗೆ ಶಕ್ತಿ ಇದೆಯಾ ಅಂತ ಅಂದ್ಬಿಟ್ಟು ಕ್ವಶನ್ ಮಾಡೋರು. ಕೆಲವು ಸೇರಕ್ಕೆ ನೋಡೋದು. ಆದ್ರೆ ಇವತ್ತು ರಿಸಲ್ಟ್ 100% MBA ಕೋರ್ಸಲ್ಲಿ ರಿಸಲ್ಟ್ ಬಂದಿದೆ. MBA ಮಕ್ಕಳೇ ಸಾಕು. ಆಮೇಲೆ ಏನ್ ಮಾಡಿದೆ ನಾನು, ಇಂಜಿನಿಯರಿಂಗ್ ಕಾಲೇಜಲ್ಲಿ ನಾಯಿ ಕಡೆಗಳಿಗೆ ಅಭ್ಯಾಸ ಇಂಜಿನಿಯರಿಂಗ್ ಕಾಲೇಜ್ಗಳು. ಅದಕ್ಕಾಗಿ ಇನ್ವೆಸ್ಟ್ಮೆಂಟ್ ಬೇಕು. ಹಂಗಾಗ್ಬಿಟ್ಟು BSc ಅಗ್ರಿಕಲ್ಚರ್ ತರಬೇಕು ಅಂತ ನಾನು ಗುರಿ. ಬಟ್ ಇದುವರೆಗೂ ಯಾರು ತಂದಿಲ್ಲ. ಸ್ವತಂತ್ರ ಆದ್ಮೇಲೆ ಯಾರು ಯೂನಿವರ್ಸಿಟಿ ಅಫಿಲಿಯೇಟ್ ಆಗಿರುವಂತ ಅಗ್ರಿಕಲ್ಚರ್ ಕಾಲೇಜ್ ತಂದಿಲ್ಲ. ನಾನು ಕರಿಯಪ್ಪನವರಂಗೆ ಒಂದು ಮಾಡಿದೆ, ಗುರಿ ಇಟ್ಕೊಂಡೆ ನಾನು ಏನಾದ್ರು ಮಾಡ್ತಿರ್ಬೇಕಲ್ಲ ಅಂತ. ಯಾಕೆಂದ್ರೆ
ಸಾವಿರಾರು ಕೋಟಿ ಇರುವಂತ ಮಠಗಳು, ಸಾವಿರಾರು ಕೋಟಿ ಇರುವಂತ ಇಷ್ಟು ದಯಾನಂದ ಸಾಗರ್, ಈಗ ಬೇರೆ ಸಂಸ್ಥೆಗಳು ತಗೊಂಡವ್ರೆ. ಈಗ ಮಠಗಳು ಅವ್ರಿಗೆ 1000 ಕೋಟಿ ಲೆಕ್ಕ ಇಲ್ಲ. ಬಟ್ ಅವ್ರಿಗೆ ದಾರಿ ಗೊತ್ತಿರಲಿಲ್ಲ, ಅಗ್ರಿಕಲ್ಚರ್ ಕಾಲೇಜ್ ಹೆಂಗ್ ತರಬೇಕು ಅಂತ ದಾರಿ ಗೊತ್ತಿಲ್ಲ. ಅದು ನನ್ನಿಂದ ಶುರುವಾಯ್ತದು. ಒಂದು ಸುರೇಶ್ ಅಂತ ನನ್ನ ಜೂನಿಯರ್ ವೈಸ್ ಚಾನ್ಸಲರ್ ಅವರೇ, ಅವರು ಹೇಳಿದಾಗ ಅವರೆಲ್ಲ ಹೇಳ್ಕೊಟ್ರು. ಯಾಕೆ ಹಿಂದೆ ತರುಕಾಗಿಲ್ಲ, ಈ ತರುಕ್ ಏನ್ ದಾರಿ ಅಂತ ಎಲ್ಲ ನಮ್ಗೆ ಹೇಳ್ಕೊಟ್ರು. ಈಗ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತ ಇದೆ ಡೆಲ್ಲಿಲಿ, ಅದರ ಕೈ ಕಡೆ ಅಗ್ರಿಕಲ್ಚರ್ ಇನ್ಸ್ಟಿಟ್ಯೂಟ್ ಕೆಲಸ ಮಾಡ್ತಾರೆ. ಸೊ ಅವರು ಒಂದಷ್ಟು ಗೈಡ್ಲೈನ್ಸ್ ಕೊಟ್ಟಿದ್ರು, ಯಾರು ಗೊತ್ತಿಲ್ಲ. ಅವ್ರು ಹೇಳ್ಕೊಟ್ಮೇಲೆ ನಾನು ಅದರಿಂದ ಹೇಳಿದೆ, ಶಿವಕುಮಾರ್ ವಿಶ್ವಾಸ ತಗೊಂಡೆ. ಫಸ್ಟ್ ಇಲ್ಲ ಶ್ರೀಕಂಠ ಮಾಡೋಣ, ಎಕನಾಮಿಕ್ ಕೌನ್ಸಿಲ್ ಪಾಸ್ ಆಗಬೇಕು, ಬೋರ್ಡಲ್ಲಿ ಪಾಸ್ ಆಗಬೇಕು, ಆಮೇಲೆ ಗೌರ್ಮೆಂಟ್ ಹೋಗ್ಬೇಕು, ಅದು ಬೇರೆ ಬೇರೆ ಹಂತದಲ್ಲಿ ಆಗಬೇಕು. ಇದನ್ನೆಲ್ಲ ಫಸ್ಟ್ ಅದನ್ನ ನಾಲೆಜ್ ಹಂತಕ್ಕೆ ಹೋಗಿ ನಿಮ್ಗೆ ಗೊತ್ತಿರಲಿ, ಹೇಳ್ತಾನೆ ಇರ್ತೀನಿ, ಹೇಳಿದ್ದೀನಿ. ಮುಂದೆ ಇದು ಒಂದು ಇತಿಹಾಸ. ಇಡೀ ಕರ್ನಾಟಕಕ್ಕೆ ಕರಿಯಪ್ಪನವರ ಕೃಷಿ ಕಾಲೇಜು ಮೊದಲ ಪ್ರೈವೇಟ್ ಅಫಿಲಿಯೇಟೆಡ್ ಅಗ್ರಿಕಲ್ಚರ್ ಕಾಲೇಜ್. ನನಗೆ ಹೆಮ್ಮೆ ಇದೆ, ಇದು ತಂಡಕ್ಕೆ ಹೆಮ್ಮೆ ಇದೆ. ಅಲ್ಲೂ ಅಷ್ಟೇ. ಇವತ್ತು ಫಸ್ಟ್ ಇಯರ್ ಆಯ್ತು, ಸೆಕೆಂಡ್ ಇಯರ್ ಎಲ್ಲ 3 ಸೆಮಿಸ್ಟರ್ ಆಯ್ತು. ಅಲ್ಲಿ ಫಸ್ಟ್ ಸೆಮಿಸ್ಟರ್ ನಮ್ಮ ಮಕ್ಕಳು ಗೊತ್ತಿಲ್ಲ ನಿಮ್ಗೆ, ಕರಿಯಪ್ಪನವ್ರು ಇದ್ದಾಗ 7-3 ಡಿಸ್ಟಿಕ್ ಇಂದ ಬರ್ತಿದ್ರು. ಅಗ್ರಿಕಲ್ಚರ್ ಕಾಲೇಜು 33 ಡಿಸ್ಟಿಕ್ ಅಲ್ಲಿ 29 ಡಿಸ್ಟಿಕ್ ಇಂದ ನಮ್ಮ ಅಗ್ರಿಕಲ್ಚರ್ ಕಾಲೇಜ್ ಮಕ್ಕಳು ಸೇರೋರು. ಅಲ್ಲಿ ಬೀದರ್ ನೋಡಿ, ಬಳ್ಳಾರಿ ನೋಡಿ, ಕೊಪ್ಪಳ ನೋಡಿ, ಧಾರವಾಡ ನೋಡಿ, ಶಿವಮೊಗ್ಗ ನೋಡಿ, ಚಿತ್ರದುರ್ಗ ನೋಡಿ, ತುಮಕೂರು, ಆಮೇಲೆ ನಮ್ಮ ಕೋಲಾರ, ಈಗ ಎಲ್ಲ ಕಡೆಯಿಂದ ಇವತ್ತು ಬಂದು ಸೇರಿ ಏನಾಗಿದೆ ಅಂದ್ರೆ ಒಂದು ಅಗ್ರಿಕಲ್ಚರ್ ಕಾಲೇಜ್ ಇವತ್ತು ಪುನಃ ಆ ಕರಿಯಪ್ಪನವರ ಹೆಸರು ಅಂತ ಇಡೀ ರಾಜ್ಯದಲ್ಲಿ ಒಂದು ಸಂಸ್ಥೆ ಇದೆ ಅನ್ನೋ ಮಟ್ಟಕ್ಕೆ ಇವತ್ತು ಅಗ್ರಿಕಲ್ಚರ್ ಕಾಲೇಜ್ ಬಂದು ಅದು ಒಂದೇ ಹೆಮ್ಮೆ ಇದೆ. ಬಟ್ ಚಾಲೆಂಜಸ್ ಇದೆ ನನಗೆ. ಏನ್ ಚಾಲೆಂಜಸ್? ಈಗ ಬೇರೆ ಬೇರೆ ಕೊಟ್ಬಿಟ್ಟು 4-5 ದುಡ್ಡುಗಳು ಕೊಟ್ಬಿಟ್ರು. ಶಿಶಾಂಕ್ ಅವರು ಒಂದು ಕೊಟ್ರು, ಆ ಕೋಡೆ ಒಂದು ಅಗ್ರಿಕಲ್ಚರ್ ಕಾಲೇಜ್ ಕೊಟ್ರು. ಹಾಗೆ ಬಾಲಗಂಗಾಧರ ಸ್ವಾಮಿ ಕೊಟ್ಟವ್ರೆ. ಅದು ಇನ್ಯಾವುದೋ ಒಂದು ಆಳ್ವಾಸ್ ಅಂತ, ಅವ್ರು ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಇಲ್ಲ, ಅವ್ರು ಒಂದು ಕೊಟ್ಟವ್ರೆ. ಈಗ ಏನಾಗಿದೆ, ಪುನಃ ಚಲೋ ತಂಡ ಆಯ್ತು, 1 ವರ್ಷ ಸುಖವಾಗಿದ್ದು, ಈಗ ಪುನಃ ಚಾಲೆಂಜಸ್ ಇದ್ರಿಗೆ ಎದುರಿಸಿ ಹೋಗ್ಬೇಕಂತ ಅವ್ರಿಗೆ ಭಾರಿ ಅನಿವಾರ್ಯತೆ ನಮ್ಗಿದೆ. ಇವೆಲ್ಲ ಒಂದು ಮಾತಂದ್ರು, ನಾನು ಸಿಂಗಾರ ಸಾರಿಗೆಲ್ಲ ಕೆಲಸ ಶುರು ಆಗೋದ್ರಿಂದ ನಾನು ಸಹಾಯ ಮಾಡ್ತೀನಿ ಶ್ರೀಕಂಠ ಅಂತಂದ್ರು. ಈಗ ಹೆಚ್ಚೆಚ್ಚಿನ ಸಹಾಯ ದಾನ ಇಟ್ಕೊಂಡು ನಾನು ಕೈಲಾದಷ್ಟು ಈಗ ಮೊದಲನೇದಾಗಿ ಕೆಲಸ ಶುರುವಾಗಿದೆ, ಪ್ಲಾನಿಂಗ್ ಆಗಿದೆ. 35 ಕೋಟಿ ರೂಪಾಯಿ ಫಸ್ಟೇಜ್ ಅಲ್ಲಿ ಬರ್ತದೆ ಸರ್. ಏನು ಅಗ್ರಿಕಲ್ಚರ್ ಕಾಲೇಜ್ ಅಂದ್ರೆ ಈಗ ಯಾವತ್ತೋ 4 ವರ್ಷ ಆದ್ಮೇಲೆ ಅಕ್ರಿಡಿಯೇಷನ್ ಆಗುತ್ತೆ. ಅಕ್ರಿಡಿಯೇಷನ್ ಆಗಬೇಕಂದ್ರೆ ICS ಸ್ಟ್ಯಾಂಡರ್ಡ್ ಅಲ್ಲಿ ಬಿಲ್ಡಿಂಗ್ ಇಂದ ಹಿಡಿದು ಲ್ಯಾಬ್ಸ್ ಇಂದ ನಾನು ಕಟ್ಟುವಂಗಿಲ್ಲ. ಸೊ ಅದನ್ನೇ ಇಟ್ಕೊಂಡು ಇವತ್ತು 35 ಕೋಟಿ ರೂಪಾಯಿ ಬಿಲ್ಡಿಂಗ್ ಇವತ್ತು ಗಾಂಧಿ ಫಾರ್ಮ್ ಅಲ್ಲಿ ಬರ್ತಾರೆ. ಇನ್ನೊಂದು ನನಗೇನು ನನ್ನ ಜೀವನದಲ್ಲಿ ತೃಪ್ತಿ ತಂದ್ರು ಅಂದ್ರೆ ಅವರು ಕೃಷಿ ವಿಜ್ಞಾನ ಕೇಂದ್ರ ಮಾಡ್ಬೇಕು ಅಂತಿದ್ರು. ಯಾಕಂದ್ರೆ ಅವ್ರು ಅಲ್ಲಿ 3 ದಿವಸ ಇರ್ತಿದ್ರು, ಅಲ್ಲಿ ರೇಷನ್ ಎಲ್ಲ ಬಂದ್ರೆ ಬಡವರಿಗೆ ಆಶ್ರಮ ಮಾಡ್ತಿದ್ರು. ಕೊನೆಗೆಲ್ಲ ಒಂದು ಕೃಷಿ ವಿಜ್ಞಾನ ಇಲ್ಲಿ ವಿದ್ಯೆ ಇರಲಿ ಅಂತ ಅವರು ಅಲ್ಲಿ ಒಂದು ಪ್ರಯತ್ನ, ಬಟ್ ಆಗಿಲ್ಲ. ರಾಜಶೇಖರ್ ಅಂತ ತಗೊಂಡು ಇದನ್ನೇ ಅವರು ಕೈ ಹಾಕಿ ತಗೋದೇ ಇದ್ದದ್ದು ಅವರು. ಇವತ್ತು ಸಂತೋಷ ಆಯ್ತಾರೆ. ಅದಕ್ಕಿಂತ ಕೆಲವು ಇದನ್ನ ತಗೊಳ್ತಾ ಇದ್ದೀವಿ. ಆಮೇಲೆ ಶಿವಕುಮಾರ್ ಅವತ್ತೇ ನಾನು ಅಲ್ಲಿ ಗಾಂಧಿ ಫಾರ್ಮ್ ಇಂದ ಹೋಗ್ತಿದ್ದ, ರೋಡ್ ಸರಿ ಇಲ್ಲ, ಅಲ್ಲಿ ರ್ಯಾಂಪ್ ರೋಡ್ ಮಾಡ್ಬೇಕು ಅಂತ ಶಿವಕುಮಾರ್ ಕೇಳಿದ. ಫಸ್ಟ್ ಒಂದು ಕೊಟ್ಟಿದ್ದು ನಾನು ಕೇಳಿದಾಗ, ಆವತ್ತೊಂದು ದಿವಸ ಅವತ್ತು ಫಂಕ್ಷನ್ ಇದ್ರು. ಅದಾದ್ಮೇಲೆ ನಾನು ಕೇಳ್ಕೊಂಡೆ, ಎಲ್ಲ ಪ್ಲಾನ್ ಮಾಡಿಸಿದ್ದೆ, ತೋರಿಸಿ ಪುನಃ 3 ಕೋಟಿ ತೋರಿಸ್ತು. 4 ಕೋಟಿ ಶಿವಕುಮಾರ್ ಕಡೆಯಿಂದ ಬಂತು. ಹಾಗೇನ ಒಂದು ಸ್ವಲ್ಪ ಮೂಲ ಸೌಕರ್ಯ ಕಮ್ಮಿ ದುಡ್ಡಿತ್ತು, ಬಟ್ ಮೂಲ ಸೌಕರ್ಯ ಸೃಷ್ಟಿಸುವಲ್ಲಿ ಎಲ್ಲೇ ಒಂದು ಸ್ವಲ್ಪ ಎಡವಟ್ಟು ಆಗಿತ್ತು. 10 ವರ್ಷದಿಂದ ಶಿವಕುಮಾರ್ ಕೇಳ್ಕೊಂಡೆ, ನೀವು ಟಾಟಾ ಇದರಿಂದ CSR ಫಂಡಲ್ಲಿ ಕೊಡಿಸಿ ಅಂತ. 1,70,00,000 ನಾನು ಅಧ್ಯಕ್ಷನ 6 ತಿಂಗಳಿಗೆ ಶಿವಕುಮಾರ್ ಕೊಡಿಸಿ. ಹಂಗೆ ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಗುರಿ ಇಟ್ಕೊ ಹೋದ್ರೆ ಹೆಂಗೆ ಸಹಾಯ ಸಿಗ್ತದೆ ಅಂತ ಹೇಳ್ತಾ ಇದ್ದೀನಿ. ಇವತ್ತು ನಾವು ಎಲ್ಲ ಬುಕ್ಲೆಟ್ ಕೊಟ್ಟಿದ್ದೀವಿ, ಇಲ್ಲಿ ಎಲ್ಲ ಕೊಡ್ತಾ ಇರ್ಬೋದು. ಈಗ ನಾವು 3 ವರ್ಷ ಮುಗಿತಾ ಇದೆ, ಈಗ ನಮ್ಮ ಟೈಮ್ ಮುಗಿತಾ ಇದೆ. ಬಹುಶಃ ಇದು ಸೊಸೈಟಿ, ಇದೇನು ಟ್ರಸ್ಟ್ ಅಲ್ಲ, ನಾವೆಲ್ಲ ಎಲೆಕ್ಷನ್ಗೆ ಹೋಗ್ಬೇಕಾಗುತ್ತೆ. ಸೊ ಹಾಗ್ಬಿಟ್ಟು ಇದೇನೇನು ಸಾಧನೆ ಮಾಡೋದು ಅಂತ ಎಲ್ಲ ಬರ್ಸಿದ್ರಲ್ಲಿ ನೋಡಿದಾಗ ಒಟ್ಟು ಬೇರೆ ಬೇರೆ ಎಲ್ಲಾರು ಹೆಸರುಗಳಿಗೆ ನಮ್ಮ ಬೀಗರು ಕೂಡ ಮೊದಲು 23 ಲಕ್ಷ ಕೊಟ್ಟಿದ್ರು, ಇವತ್ತು 30 ಲಕ್ಷ ಕೊಟ್ಟವರು. ನಮ್ಮ ಬೀಗರು ಏನು ಈಗ ಬೆಂಚ್ ಅವರು 53 ಲಕ್ಷ ಕೊಟ್ಟರು. ಈಗ ಕೊಟ್ಟಿರೋದು ಒಟ್ಟು 9 ಕೋಟಿ ಹಣವನ್ನ ನಾವು ಹೊರಗಡೆನ ತಂದಿದ್ದೀವಿ. ಶಿವಕುಮಾರ್ ಸಹಾಯ ಮಾಡೋರೆ, ನಮ್ಮ ಕುಬೇರ್ ರೆಡ್ಡಿ ಮಾಡೋರೆ, MP ಮಾಡೋರು,
ಹಾಗೆ ನಮ್ಮ ಬೀಗರು ಮಾಡಿದ್ರೆ ಹಂಗೆ ಸಾಕಷ್ಟು ದಾನಿಗಳನ್ನು ಮಾಡಿ ಈಗ ಹೆಚ್ಚು ಕಮ್ಮಿ 9 ಕೋಟಿಯನ್ನು ಈ ಸಂಸ್ಥೆಗೆ 3 ವರ್ಷ ಬಟ್ ಇದು ಇನ್ನು ಸ್ಟೇ ಅವ ಏನಂತ ಅಂದ್ರೆ ಎಲ್ಲಿ ಯಾವುದೋ ಎತ್ತರಕ್ಕಿದ್ರು ಇವತ್ತಿನ ಅವಶ್ಯಕತೆಗೆ ಅದು ತಗೊಳ್ಳುವಂತ ಗುರಿ ಗೊತ್ತಾಗದೇ ಇರುವಂತ ಸಂದರ್ಭದಲ್ಲಿ ನಡೆದ 10 ವರ್ಷದ ಹಿಂದೆ ಆದಂಥದ್ದು ಇದು ಅನಿವಾರ್ಯ ಇದು. ಸೊ ದಯವಿಟ್ಟು ಮಾಡಿ ಕಣ್ಣೆ ನೋಡ್ತಾ ಇದ್ದೀರಾ, ಬೀಗರು ಅಂತ ಅಲ್ಲ, ನಿಮ್ಮ ತಂದೆನೂ ಕೂಡ ಅಲ್ಲ, ನಿಮ್ಮ ತಾತನೂ ಕೂಡ ಬಿಜೆಪಿಯವರು MLA ಆಗಿದ್ದವರು, ಕರಿಯಪ್ಪನವ್ರಿಗೆ ಆತ್ಮೀಯವರಾಗಿದ್ದವರು ಅಂತ ನೀವು ಹೇಳಿದ್ದೀರಾ. ಬಹುಶಃ ಆ ದಾರಿಯಲ್ಲಿ ನಡೆಯುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು. ಈಗ ದಯವಿಟ್ಟು ನಾನು ಕೇಳ್ಕೊಳ್ಳೋದು ಇಷ್ಟ, ನೀವು ಕೊಡೋ ಒಂದೊಂದು ದುಡ್ಡನ್ನ ಈಗ ಯಾರು ಶ್ರೀಮಂತರ ಮಕ್ಕಳು ಬಂದು ಹೋಗ್ತಾ ಇಲ್ಲ ಜಾಸ್ತಿ. ಇವತ್ತೆಲ್ಲ ಶ್ರೀಮಂತರ ಮಕ್ಕಳಿದ್ರೆ ಜೈನ್ ಇನ್ಸ್ಟಿಟ್ಯೂಷನ್ಗೆ ಹೋಗ್ತಾರೆ, ದಯಾನಂದಕ್ಕೆ ಹೋಗ್ತಾರೆ, ಬೆಂಗಳೂರಲ್ಲಿ ಹೋಗ್ತಿದ್ದಾರೆ. ಯಾರು ಆರ್ಥಿಕವಾಗಿ ಬ್ಯಾಕ್ವರ್ಡ್ ಕ್ಲಾಸು ಇಲ್ಲಿ ಇವರೇ ಜಾಸ್ತಿ ಬ್ಯಾಕ್ವರ್ಡ್ ಕ್ಲಾಸು ಶೆಡ್ಯೂಲ್ ಕ್ಲಾಸ್ ಮಕ್ಕಳೇ ಇಲ್ಲಿರೋದು. ಇವಾಗ ನಮ್ಮ PSC ಬಂದಿದ್ರೆ ಬೀದರ್ ಗುಲ್ಬರ್ಗ ಅಲ್ಲಿಂದ ಎಲ್ಲ ಬಂದವರು. ಹಂಗಾಗಿ ಇದು ವಿಜ್ಞಾನ ಅನ್ನೋದು ಸರಿಯಾದ ಸಂಸ್ಥೆಗೆ ಹೋಗುತ್ತೆ. ನೀವು ಕೊಡೋದು ಒಂದೊಂದು ರೂಪಾಯಿ ಕೂಡ ಇದು ಉಪಯೋಗ ಆಯ್ತದೆ ಅಂತ ನಾನೊಂದು ಹೇಳ್ತೀನಿ. ಹಂಗೆ ನೋಡಪ್ಪ ಇವ್ರು ಹೆಂಗೋ ಪರಿಚಯ ಅಲ್ಲ. ನಾನು ಇಲ್ಲಿ ಕರಿಯಪ್ಪನವ್ರದ್ದು ನೆನಪುಗಳಿಗೆ ಒಂದು ಸಾಕ್ಷಿ ಡಾಕ್ಯುಮೆಂಟ್ರಿ ಇಲ್ಲ. ಆಮೇಲೆ ಹುಡುಗನ ಕೇಳ್ಕೊಂಡೆ ನಾನು, ಆವತ್ತು ಏನೇನು ಇನ್ಪುಟ್ ಸಿಕ್ತು ಅದನ್ನೆಲ್ಲ ಕಲೆಕ್ಟ್ ಮಾಡಿ ಒಂದು ಒಳ್ಳೆ ಡಾಕ್ಯುಮೆಂಟ್ರಿ ಮಾಡಿದ್ರೆ ಇವತ್ತು ಸಿಂಧಿ ಅವರೇ ಅದನ್ನ ಬಿಡುಗಡೆ ಮಾಡ್ತಾರೆ, ಪಬ್ಲಿಕ್ ಹೋಗುತ್ತೆ. ಒಂದು ಪಾರದರ್ಶಕತೆ, ಒಂದು ಶಿಸ್ತು, ಅದರಿಂದನೇ ಕರೆಕ್ಟವ್ರ ಹೆಸರು ಈ ಸೇವೆ. ಸೊ ನಾನು ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ, ನನಗೂ 66 ವರ್ಷ ಆಗುತ್ತೆ, 67 ವರ್ಷ ಆಯ್ತದೆ. ನಾನು ಇನ್ನೇನು ಮಾಡೋದಂತಲ್ಲ, ನಾನು ಏನಾದ್ರು ಸಾಧನೆ ಮಾಡಿದ್ರೆ ಅವ್ರ ಶಿಸ್ತು, ಅವ್ರ ಪಾರದರ್ಶಕತೆ, ಅವ್ರ ಸೇವೆ, ಇಷ್ಟಕ್ಕೆ ನಾನು ಬದ್ಧವಾಗಿ ಕೆಲಸ ಮಾಡ್ಬೇಕಾಗ್ತದೆ. ನನಗೆ ಎಷ್ಟು ದಿವಸ ಅವಕಾಶ ಇದೆ ಅದನ್ನ ಮಾಡ್ತೀನಿ. ಅದನ್ನೆಲ್ಲ ಕರಿಯಪ್ಪನವ್ರಿಗೆ ಅರ್ಪಣೆ ಮಾಡ್ತೀನಿ. ಅದರಿಂದ ಸಾವಿರಾರು ಮಕ್ಕಳು, ಅವ್ರು ಲಕ್ಷಾಂತರ ಮಕ್ಕಳಿಗೆ ಅಟ್ಲೀಸ್ಟ್ ನಾನು ಮಾಡೋದಕ್ಕೆ ಅಟ್ಲೀಸ್ಟ್ ಅಗ್ರಿಕಲ್ಚರ್ ಆಮೇಲೆ ಇನ್ನೊಂದು ಒಳ್ಳೆ ಡೆವಲಪ್ಮೆಂಟ್ ಆಯ್ತಾದೆ. ಈ ಮಧ್ಯ RV ಕಾಲೇಜ್ ಚೇರ್ಮನ್ ಕ್ಷೇಮಂತ ನನ್ನ ರಾಮಕೃಷ್ಣ ಜೂನಿಯರ್ ಮೇಲೆ ಅವ್ರಿಗೆ ಕೇಳ್ಕೊಂಡೆ ನಾನು, ಶ್ಯಾಮ್ ಅವರೇ ನೀವೆಲ್ಲ ಸಾವಿರಾರು ಕೋಟಿ ರೂಪಾಯಿ ಇನ್ಸ್ಟಿಟ್ಯೂಷನ್ ಮಾಡಿದ್ದೀರಾ, ನಮ್ದು ಹಿಂಗೆ ಬರೋ ಸಂಸ್ಥೆ ಆ ಸಾತ್ನೂರಲ್ಲೆಲ್ಲ ಲಾಸ್ ಆಯ್ತದೆ, 9 ಎಕರೆ ಇದೆ, ಹೈಸ್ಕೂಲು ಕಾಲೇಜು, ನೀವೇನಾದ್ರು RV ಇನ್ಸ್ಟಿಟ್ಯೂಷನ್ ಬರೀ ಸಿಟಿನಲ್ಲೇ ನಾನು ವಿದ್ಯಾದಾನ ಮಾಡೋದು, ನಮ್ಗೆ ಏನಾದ್ರು ಮಾಡಬೇಕು ನೀವು ಅಂತ ಹೇಳಿದಾಗ ಇಮಿಡಿಯೇಟ್ ಆಗಿ ಅಲ್ಲೇ ನನ್ನ ಎದುರಿಗೆ ಅವ್ರು ಭಾರಿ ಕ್ಲೋಸ್ ಟಾಟಾ ಟೆಕ್ನಾಲಜೀಸ್ ಅಂತ 1 ಲಕ್ಷ ಕೋಟಿ, ಈ ಟಾಟಾ ಏನೋ ಮೋಟರ್ಸ್ ಅಂತ ಇದೆ, ಟಾಟಾ ಸಾಲ್ಟ್ ಅಂತ ಇದೆ, ಟಾಟಾ ಸಿಟಿ ಅಂದರೆ ಟಾಟಾ ಟೆಕ್ನಾಲಜೀಸ್ ಒಂದಿದೆ. ಅದರ ವೈಸ್ ಪ್ರೆಸಿಡೆಂಟ್ ಗ್ಲೋಬಲ್ ಹೆಡ್ ಒಬ್ಬ ಸುಶೀಲ್ ಕುಮಾರ್ ಅಂತ ಇಮಿಡಿಯೇಟ್ ಫೋನ್ ಮಾಡಿದ್ರು. ಬಹುಶಃ ಹೋದ ತಿಂಗಳು ದೊಡ್ಡ ಬೆಳವಣಿಗೆ ಸರ್ ಇದು. ಅವರು ಶಾಮ ಬಂದಿದ್ರು, ಟಾಟಾ ಟೆಕ್ನಾಲಜಿ ವೈಸ್ ಪ್ರೆಸಿಡೆಂಟ್ ಬಂದಿದ್ರು, ಸಾಫ್ಟ್ವೇರ್ ಕರ್ಕ್ ಹೋಗಿದೆ, ಅಲ್ಲೆಲ್ಲ ರೂಮ್ಸ್ ಇದೆ, ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಇದೆ. ಈಗ ನಮ್ಮ ಮಕ್ಕಳು ಬೇಕಾಗಿರೋದೇ ಇದೆ. ಈಗ ಎಜುಕೇಶನ್ ಕೊಟ್ಟು ಕಳಿಸೋದೇ ಇಲ್ಲ, ಡಿಗ್ರಿ ಕೊಟ್ಟು ಕಳಿಸೋದೇ ಇಲ್ಲ, ಸ್ಕಿಲ್ ಅನ್ನ ಮಾಡಬೇಕು. ಸ್ಕಿಲ್ ಸೆಂಟರ್ನ ಅವ್ರು CSR ಫಂಡ್ ಮಾಡ್ಕೊಡ್ತಾರೆ. ಯಾರು ಟಾಟಾ ಟೆಕ್ನಾಲಜಿ ಈ ತಿಂಗಳು ಬರ್ತಾವ್ರೆ, ಅವರು ಇಡೀ ಟೀಮೇ ಬರ್ತಾರೆ. ಇಲ್ಲಿ ನಿಮ್ಮ ಮಕ್ಕಳ ಜೊತೆ ಇಂಟ್ರಾಕ್ಟ್ ಮಾಡ್ತಾರೆ, ಇಂಡಸ್ಟ್ರಿ ಜೊತೆ ಇಂಟ್ರಾಕ್ಟ್ ಮಾಡ್ತಾರೆ. ಇದೇನು ಬಿಲ್ಡಿಂಗ್ ಇಂಡಸ್ಟ್ರಿಯಲ್ ಟೌನ್ಶಿಪ್, ಆರೋಗ್ಯ ಟೌನ್ಶಿಪ್ ಇದೆ, ಇಲ್ಲಿ ಗಿರಣಿ ಇದೆ, ಅಲ್ಲಿ ಪ್ರೀಮಿಯಾ ಇದೆ, ಬೆಂಗಳೂರು ಇದೆ. ಈ ಇಂಡಸ್ಟ್ರಿನ ಕರೆಸಿ ಇಂಡಸ್ಟ್ರಿ ಫೀಡ್ಬ್ಯಾಕ್ ತಗೊಂಡು ಇಲ್ಲಿರೋ ಮಕ್ಕಳು, ಕನಕಪುರದ ಸುತ್ತಮುತ್ತ ಈ ಜಿಲ್ಲೆಯ ಮಕ್ಕಳುಗಳು ಯಾವ ಸ್ಕಿಲ್ಲಲ್ಲಿ ನಾವು ಕೋಚಿಂಗ್ ಕೊಟ್ಟರೆ, ಸ್ಕಿಲ್ ಸೆಂಟರ್ ಮಾಡಿದ್ರೆ ಬಹುಶಃ ಇದನ್ನ ಉಪಯೋಗ ಮಾಡ್ಬೋದು ಅಂತ ಒಂದು ಸರ್ವೆ ಮಾಡಿ, ಬಹುಶಃ ಒಂದು 700ರಲ್ಲಿ ಟಾಟಾಸ್ ನಮ್ಮ ಜೊತೆ ಸೇರಿ ಒಂದು ಜಾಯಿಂಟ್ ವೆಂಚರ್ಲಿ ಒಂದು ಸ್ಕಿಲ್ ಸೆಂಟರ್ ಮಾಡುವಂಥ ಎಲ್ಲ ಅವಕಾಶಗಳಿವೆ ಸರ್. ಇದೊಂದು ಒಳ್ಳೆ ಡೆವಲಪ್ಮೆಂಟ್, ಯಾಕಂದರೆ ಈ ಸ್ಕಿಲ್ ಇಂಪಾರ್ಟೆಂಟು. ಸೊ ಈಗ ಆ ಥಿಯೇಟ್ರ್ ಬಿಡಿಸ್ಬಿಡ್ತಾ ಇದ್ದೀವಿ. ಆ ಥಿಯೇಟ್ರಿಗೆ ಯಾರು ನೋಡ್ಕೋಲ್ಲ. ಈಗ ನನ್ನ ಆಸೆ ಇರೋದು ಕರಿಪೂರ್ವ ಆಸೆ ಇತ್ತು ಅಂತ, ಒಂದು ಚೌಲ್ಟ್ರಿ ಮಾಡಬೇಕು ಅಂತ. ಬಹುಶಃ ಅದು ಪಕ್ಕದಲ್ಲೇ ಒಂದು ಡೈನಿಂಗ್ ಹಾಲ್ ಕಳಿಸಿ ಒಂದು ಮಧ್ಯಮವರು ಕಮ್ಮಿ ದುಡ್ಡಲ್ಲಿ ಈಗೆಲ್ಲ 1 ಲಕ್ಷ 1-3 ಲಕ್ಷ ತಗೋತಾರೆ ಒಂದು ಇದಕ್ಕೆ. ಮತ್ತು ಏನು ಒಂದು 60-70 ಸಾವಿರದಲ್ಲಿ ನಾವೇನು ಜಾಸ್ತಿ ಬಂಡವಾಳ ರಿನೋವೇಟ್ ಮಾಡಬೇಕು, ಒಂದು 50 ಲಕ್ಷ ಖರ್ಚು ಮಾಡಿ ಇನ್ನು 100 ಕೋಟಿ ಡೈನಿಂಗ್ ಹಾಲ್ ಕಟ್ಟಬೇಕು. ಬಹುಶಃ ಕರಿಯಪ್ಪನವರ ಥಿಯೇಟರ್ ತೆಗೆದು ಅಲ್ಲಿ ಒಂದು ಇದು ಆಗುತ್ತೆ, ಅದು ಒಂದು ಆದಾಯ ಬರುವಂಥ 30. ಯಾಕೆಂದ್ರೆ ನಾವು ಲೋನ್ ಹೋಗಬೇಕಾಗ್ತದೆ, 30 ಕೋಟಿ 5 ಕೋಟಿಯಿಂದ ಎಲ್ಲ ಇಲ್ಲ ಆಗಿ ನಮ್ಮ ಇಂಟರ್ನಲ್ ಸೋರ್ಸು ದಾನಿಗಳಿಂದ ತಗುವಂಥ ದುಡ್ಡು ಜೊತೆಗೆ ನಾವು ಒಂದು ಲೋನ್ ತಗೊಂಡ್ರೆ ಒಂದು ಬೇರೆ 1 ಕೋಟಿ ರೂಪಾಯಿ ಬಾಡಿಗೆ ಬರ್ತದೆ. ಹಳೇದ 40 ಲಕ್ಷ 50 ಲಕ್ಷ ಬರ್ತಾರೆ, 1 ಕೋಟಿ. ಅದರಾಗ ಇದನ್ನು ಆದಾಯ ಮಾಡಿದ್ರೆ ನಮ್ದಿರೋದು ಮುಂದೆ ಮ್ಯಾನೇಜ್ಮೆಂಟ್ ಡಿಸಿಷನ್ ತಗೋಬೇಕು. ಯಾಕೆಂದ್ರೆ ಮೇ ತಿಂಗಳಲ್ಲಿ ಎಲೆಕ್ಷನ್ ಹೋಗ್ತಾ ಇದ್ದೀವಿ. ಸೊ ಒಂದು 10 ಕೋಟಿ ತಗೊಂಡು ಅಗ್ರಿಕಲ್ಚರ್ ಕಾಲೇಜ್ 10 ಕೋಟಿನ ತೀರಿಸ್ಕೊಡುವಂಥ ಇದಿದೆ, ನಮಗೆ ಶಕ್ತಿ ತುಂಬಿದೆ ಅಂತ ಹೇಳ್ತಾ
ನನಗೆ ಒಂದು ಒಳ್ಳೆ ಕೆಲಸ ಕೊನೆ ಮಾತಾಗಿ ಹೇಳ್ತಾ ಇದ್ದೀನಿ. ನಾನು ಮಾಧ್ಯಮ ಮಿತ್ರರು ಬಹುಶಃ ಈಗ ಓಲ್ಡ್ ಸ್ಟೂಡೆಂಟ್ಗಳೆಲ್ಲ ಮಾಧ್ಯಮ ಮಿತ್ರಗಳು ಈ RS ಇಲ್ಲಿ ಬೆಳವಣಿಗೆಗಳೇ ಈಚೆ ಗೊತ್ತಾಗಬೇಕು ಸಂದರ್ಭ ಅದೇ ಒಂದು ನನ್ನ ಗಮನಿಸೋದು. ಇದೆಲ್ಲ ಮಾಧ್ಯಮ ಸ್ನೇಹಿತರುಗಳು ಏನೇ ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋದು ಇವತ್ತು ಹೆಚ್ಚಿನ ಪ್ರಚಾರ ಒಂದು ಈ RS ಸಂಸ್ಥೆ ಕರಿಯಪ್ಪನವ್ರ ಕಾಲದಲ್ಲಿ ಜೀವಂತವಾಗಿದೆ ಅಂತ ಏನಾದರೂ ಇವತ್ತು ಸಮಾಜಕ್ಕೆ ಏನಾದ್ರು ತಿಳಿಬೇಕಾದ್ರೆ ಮಾಧ್ಯಮ ಮಿತ್ರರು ಬಹುಶಃ ಎಲ್ಲ ಹಂತದಲ್ಲೂ ನಮ್ಮ ಜೊತೆಗೆ ಇರುವಂಥ ಕೆಲಸ ಮಾಧ್ಯಮ ಅವ್ರಿಗೂ ಕೂಡ ಕರಿಯಪ್ಪನವರ ಈ ಪುಣ್ಯಸ್ಮರಣೆ ಸಮಾರಂಭದಲ್ಲಿ ನಾನು ಅವ್ರ ಕುಟುಂಬದಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಜಾಸ್ತಿ ಮಾತಾಡೋಣ ಅದರಲ್ಲೇನಾದರೂ ಇಲ್ಲೇ ನಮ್ಮ ಒಂಬಲವರು ನಮ್ಮ ಬಾವರು ನೆಂಟರನ್ನು ಅಲ್ಲಿ ಇಲ್ಲೇ ಓಲ್ಡ್ ಸ್ಟೂಡೆಂಟ್ ಅಲ್ಲಿ ಹೈ ಪೋಸ್ಟಲ್ ಬೇಸಲ್ಲಿ ಅವ್ರಿಗೂ ನಾನು ಸೇವೆ ಮಾಡಬೇಕು ಅಂತ ಬಂದು ಈಗ ಬೇಸ್ ಜೊತೆ MOU ಆಗಿದೆ. ಬಹುಶಃ ಬೇಸ್ ಕನಕಪುರಕ್ಕೆ ಈ ಜಿಲ್ಲೆಗೆ ಮೊದಲನೇ ಸಲ ಬರ್ತಾರೆ. ಸೊ ಅದೊಂದು ಒಳ್ಳೆ ವಿಚಾರವನ್ನು ಹೇಳಿ ಮತ್ತೊಮ್ಮೆ ಮೊದಲೊಮ್ಮೆ ಅವರು ಕರಿಯಪ್ಪನವರ ಆಶೀರ್ವಾದ ನಿಮಗೆ ನಮ್ಮೆಲ್ಲ ಇರಲಿ ಅಂತ ಹೇಳಿ ನಾನು ಇವನು ಕರೆದಾಗ ನಾನು ಇದುವರೆಗೂ ಕರೆದಿರಲಿಲ್ಲ. ಒಂದು ಒಳ್ಳೆಯ ಫಂಕ್ಷನ್ ಕರಿಬೇಕು ಅಂತಿದ್ದೆ ಸಿಂಧೂರ ಬಗ್ಗೆ ಒಳ್ಳೆಯ ಮಾತಾಡಬೇಕು ಅಂತ ನಾನು ಇದು ಕಾರಣನೂ ಇದೆ. ನಾನು ರಾಜಕೀಯದಲ್ಲಿ ಇರೋದ್ರಿಂದ ಅಷ್ಟು ಆಕ್ಟಿವ್ ಆಗಿದ್ದರೆ ಇರೋದ್ರಿಂದ ನೋಡಿ ಅವರು 6 ಸತಿ ಮೇಲೆ ಆಗಿದ್ದವರು ಯಾವ ಕ್ಯಾಬಿನೆಟ್ ಪೋಸ್ಟ್ಗಳಿಗೆ ಎಲ್ಲ ಅನುಭವಿಸಿದ್ರು. CM ಪೋಸ್ಟ್ ಅನುಭವಿಸಿಲ್ಲ ಅಷ್ಟೇ, ಎಲ್ಲ ಅನುಭವಿಸಿದ್ರು. ಅಂಥವ್ರು ಒಂದು ದೊಡ್ಡನೆ ಅಂತ ಹೇಳಿದ್ರು ಅಂದರೆ ಅವರು ಕರಿಯಪ್ಪನವ್ರ ಸೆಟ್ ಮೇಲೆ 3-4 ಸತಿ ಮೇಲೆ ಆಗಿರುವಂತಾರೆ. RS ವಿಚಾರಕ್ಕೆ RS ರಾಜಕಾರಣಿ ಅನ್ನೋನು ಒಂದು ಸ್ವಲ್ಪ ಆಸೆ ಇರ್ತದೆ. ಎಲ್ಲಿ ಒಂದು ಆರ್ಗನೈಸೇಷನ್ ಬರೀತದೆ ಅಂದ್ರೆ ಫಸ್ಟ್ ಕಣ್ಣು ಹಾಕೋದೇ ಪೊಲಿಟಿಷಿಯನ್. ಇವ್ರು ಏನ್ ಮೆಚ್ತೀನಿ ನಾನು ಸಿದ್ದಣ್ಣ ಅಂದ್ರೆ ಒಂದು ಕಿಂಚಿತ್ತು ಕೂಡ ಅವರ ನೆರಳು ಕೂಡ ಇನ್ನೂ ವಾತಾವರಣದ ರಾಜಕಾರಣದ ವಾತಾವರಣಕ್ಕೆ ಬರಬಾರ್ದು. ನಮ್ಮ ರಾಜಕೀಯ ಬೇರೆ, ಈ ಸಂಸ್ಥೆ ಬೇರೆ, ಕರಿಯಪ್ಪನವ್ರು ಬೇರೆ, RS ಬೇರೆ ಅಂತ ಬಂದಿಲ್ಲ. ಇವತ್ತು ಅಂತವ್ರನ್ನ ಕರೆದಾಗ ಬಂದರೆ ನನಗೆ ತುಂಬಾ ಹೆಮ್ಮೆ ಇದೆ. ನನಗೆ ಅಂತವರೆಲ್ಲ ಶಕ್ತಿ ತುಂಬಬೇಕು, ಅವರೆಲ್ಲ ಶಕ್ತಿ ತುಂಬ್ತಾರೆ. ಹಾಗೆ ನಾಗರಾಜನ ಪರಿಚಯದಾದ್ರು ಅವ್ರು ಹೇಳೋದು ಬರೀ ನಾಗರಾಜರು ನೋಡಿ ಸಾಗುವಾಗ ಕೊಟ್ಟವ್ರು ಅವ್ರ ಮುಂದೆ. ಅವ್ರು ಅಮೆರಿಕದಲ್ಲಿದ್ದಾರೆ, ದೊಡ್ಡ ಜಾಗದಲ್ಲಿದ್ರು, ಇಂಟರ್ವ್ಯೂನಾಗಿದ್ರು ಅವ್ರಿಗೆ ಗೊತ್ತಿಲ್ಲ. ಅಮೆರಿಕಾದಲ್ಲಿ ಇತ್ತು, ಈಗ ಅವ್ರ ಮಕ್ಕಳು ಅಮೆರಿಕ ಇದ್ದಾರೆ. ಆದರೆ ಅಮೆರಿಕ ಬಿಟ್ಟು ಇವ್ರು ಯಾಕಾಗ ಅನ್ನೋ ಕಾರಣ ಅದ. ಇಲ್ಲಿ ಬಡವ ಮಕ್ಕಳಿಗೆ ನಾರ್ತ್ ಕರ್ನಾಟಕದವರಿಗೆ ಹಾಸ್ಟೆಲು ವಿದ್ಯೆ ಕಲಿಸೋದು, ಸಂಸ್ಕಾರ ಸಂಸ್ಕೃತಿ ಕಲಿಸುವಂತ ದಿಕ್ಕಲ್ಲಿ ಇವತ್ತು ಇಷ್ಟು ವಯಸ್ಸಲ್ಲಿ ಬಂದು ಇವತ್ತು ಅಮೆರಿಕ ಬಿಟ್ಟು ಕೆಲಸ ಸುವರ್ಣಮುಖಿ ಅಂತ ಏನೋ ಒಂದು ಮಾಡ್ತಾರೆ. ಅವ್ರು ಕರಿಬೇಕಾದ್ರೆ ಕಾರಣ ಇಷ್ಟ ಕರಿಯಪ್ಪನವ್ರ ದಾರಿಲಿ ಅವರು ಹೋಗ್ತಾರೆ. ಅವ್ರು ಮಾತಾಡಿದ್ರೆ ಕರಿಯಪ್ಪನವ್ರ ದಾರಿ ಅವ್ರೇನೋ ಸಂಸಾರಸ್ಥರಾಗ ಅಮೆರಿಕನವರಾರೆ. ಕರಿಯಪ್ಪನವ್ರ ಕನಕಪುರ ಕನ್ನಡ ಬೆಂಗಳೂರು ನೋಡಿರೋದನ್ನ ಅವ್ರು ಮಾಡೋರೆ. ಹಾಗಾಗಿ ನಿಮಗೂ ನಾನು ಋಣಿ ಆಗಿರ್ತೀನಿ ಸರ್. ನಿಮ್ಮ ಆಶೀರ್ವಾದ, ನಿಮ್ಮ ಶಕ್ತಿ ಯಾವತ್ತೂ ಈ ಸಂಸ್ಥೆಗೆ ಇರಲಿ ಅಂತ ಹೇಳಿ ಎಲ್ಲರಿಗೂ ಅನಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.